ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಿನ್ನೆ ಕೂಡಲೂರು ಬಸವಲಿಂಗ ಶರಣರ ಒಂದು ಹಾಡನ್ನು ಹಾಡಿದ್ದೆ. ಅದರದ್ದು ಅರ್ಥ ಪ್ರಾರಂಭ ಆಗಿತ್ತು. ಅಂದರೆ ಎರಡು ಪಥಗಳು, ಭವಪಥ ಮತ್ತು ಶಿವಪಥ. ಆ ಶಿವಪಥಕ್ಕೆ ಗುರುಮಾರ್ಗ ಅಂತಲೇ ಕರಿಬೇಕು. ಯಾಕಂದರೆ ಗುರು ಹಾಕಿಕೊಟ್ಟ ಮಾರ್ಗ ಅದು. ಗುರುಕರ್ಣ ತ್ರಿವಿಧಿಯಲ್ಲಿ ಮೈಲಾರ ಬಸವಲಿಂಗ ಶರಣರು ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ, ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು. ಅಂದರೆ ನರಜೀವಿಗಳಿಗೆಲ್ಲರಿಗೂ ಅದು ಒಳ್ಳೆಯವರಿರಲಿ, ಕೆಟ್ಟವರಿರಲಿ, ಬೇಕಾದವರಿರಲಿ, ಬೇಡವಾದವರಿರಲಿ, ಎಲ್ಲರಿಗೂ ಅವನೊಬ್ಬನೇ ಕರ್ತೃ. ಅಂದರೆ ನರಜೀವಿಗಳಿಗೂ ಅವ್ರ ಹರನೇ ಕಾರಣಕರ್ತ. ಹರ ಅಂತಂದ್ರೆ ಇಲ್ಲಿ ದೇವರು ತಗೋಬೇಕು, ಕೈಲಾಸವಾಸಿಯಾದ ಶಿವ ಅಂತಲ್ಲ. ಹರ ಅಂದರೆ ಸರ್ವಕರ್ತ, ನಿರಾಕಾರ, ನಿರ್ಗುಣ, ನಿರಂಜನ ಪರಮಾತ್ಮ. ಅವನು ಸಕಲ ಜೀವಿಗಳಿಗೆ, ಬರೀ ನರರಿಗಷ್ಟೇ ಅಲ್ಲ, ಸಕಲ ಜೀವಿಗಳ ಹುಟ್ಟಿಗೆ ಕಾರಣಕರ್ತ. ಅನಂತ ಕೋಟಿ ಬ್ರಹ್ಮಾಂಡಗಳ ನಿರ್ಮಾಣಕ್ಕೆ ಕಾರಣಕರ್ತ. ಆದರೆ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು. ಶರಣ ಸಂತತಿಗೆ ಯಾರು ಕಾರಣ? ಬಸವಣ್ಣ ಕಾರಣ. ಧರ್ಮಗುರು. ಪ್ರತಿಯೊಂದು ಧರ್ಮಕ್ಕೂ ಆಯಾ ಧರ್ಮಗುರು, ಪ್ರವಾದಿಗಳು ಕಾರಣ. ಅದು ಶರಣ ಸಂತತಿ, ಧರ್ಮ ಸಂತತಿ. ಇಂತಹ ಧರ್ಮ ಸಂತತಿಯನ್ನು ಹುಟ್ಟು ಹಾಕುವನು ಗುರು. ಆ ಧರ್ಮಗಳೇ ಮುಂದೆ ಬಂಧನಗಳಾಗಿ, ಯಾವ ಧರ್ಮಗಳು, ಧರ್ಮ ಮಾರ್ಗ ಮಾನವನ ಬಿಡುಗಡೆ ಮಾಡಿ ದೈವತ್ವಕ್ಕೆ ಏರಿಸ್ತಿದ್ವು, ಅದೇ ಧರ್ಮಗಳು ಬರ್ತಾ 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 ಕಲುಷಿತ ಆಗಿ ದೈವ ಮಾರ್ಗದಿಂದ ಮಾನವನಿಗಿಂತ ಕೀಳಾದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಕಾರಣ ಆಗಬಹುದು. ಅಂದರೆ ಧರ್ಮಾನುಯಾಯಿಗಳು ತಮಗೆ ಬೇಕಾದಂಗೆ ಧರ್ಮವನ್ನು ತಿರುಗಿಸ್ಕೊಂಡು, ಅಥವಾ ಧರ್ಮ ಪ್ರವಾದಿಗಳ ಮೂಲ ಆತ್ಮವನ್ನು ಬಿಟ್ಟು ಉಪಯೋಗ ಇಲ್ಲದ್ದು ಪಾಶವಿಕ ವಾಕ್ಯಗಳನ್ನೇ ಪ್ರೋತ್ಸಾಹಿಸುವಂತಹ, ಪಾಶವಿಕ ಕೃತ್ಯಗಳನ್ನೇ ಪ್ರೋತ್ಸಾಹಿಸ್ತಕ್ಕಂತಹ ಅನೇಕ ವಿಷಯಗಳನ್ನು ಹಿಡ್ಕೊಂಡು ಆ ಧರ್ಮವನ್ನು ನಾವು ಉದ್ಧಾರ ಮಾಡ್ತೀವಿ, ಧರ್ಮಕ್ಕಾಗಿ ನಾವು ಯುದ್ಧ ಮಾಡ್ತೀವಿ ಅಂತಕ್ಕಂಥವರು ಹುಟ್ಕೊಳ್ತಾರೆ. ಪ್ರತಿಯೊಂದು ಧರ್ಮದಲ್ಲೂ ಆಗುತ್ತದೆ. ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಕೊನೆಗೆ ಹೊಡೆದಾಡಿ ಸಾಯ್ತಕ್ಕಂಥದ್ದು ಅದು ಪ್ರಕೃತಿ ನಿಯಮ. ಅದರಲ್ಲೂ ಭಾರತೀಯ ಧರ್ಮಗಳು ಸ್ವಲ್ಪ ಹೊಡೆದಾಡೋದು ಕಡಿಮೆ ಅಂತ ಅನ್ಕೋಬಹುದು. ಪಾಶ್ಚಿಮಾತ್ಯ ಧರ್ಮಗಳು ಅಲ್ಲಿ ಜಾಸ್ತಿ ಹೊಡೆದಾಡಿದವು. ಮತ್ತು ಯಹೂದಿ ಪ್ರೇರಿತ ಧರ್ಮಗಳು, ಇಸ್ಲಾಂ ಮತ್ತು ಕ್ರೈಸ್ತ ಎರಡಿದಾವಲ್ಲ, ಅವಕ್ಕೆ ಮೂಲ ಯಹೂದಿ ಧರ್ಮ. ನಮ್ಮಲ್ಲಂಗೆ ಶೈವ ಧರ್ಮ, ವೈದಿಕ ಧರ್ಮದಿಂದ ಬೇರೆ ಬೇರೆ ಹುಟ್ಟುದು, ಹಾಗೆ ಅಲ್ಲಿ ಎರಡು ಪ್ರಮುಖ ಧರ್ಮಗಳು ಹುಟ್ಟಿದವು ಯಹೂದಿ ಧರ್ಮದಿಂದ. ಅವುಗಳು ಬಹಳ ಬಹಳ ಯುದ್ಧ ಮಾಡಿದವು. ಬಹಳ ಯುದ್ಧ ಅಂದ್ರೇನು, ಕೋಟಿ ಕೋಟಿ ಜನ ಧರ್ಮದ ಹೆಸರು ಸತ್ತಿದ್ದಾರೆ. ಆದರೆ ನಮ್ಮಲ್ಲಿ ಯುದ್ಧಗಳು ಹಾಗೇ ಇಲ್ಲ ಅಂತಲ್ಲ, ಆದರೆ ರಾಜರುಗಳೇ ಹೊಡೆದಾಡ್ತಿದ್ದು ಜಾಸ್ತಿ ನಮ್ಮಲ್ಲಿ. ಹಂಗಾಗಿ ಧರ್ಮ ಯುದ್ಧಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಮತ್ತು ನಮ್ಮಲ್ಲಿ ಸ್ವಲ್ಪ ತತ್ವಜ್ಞಾನ, ಯೋಗ, ಧ್ಯಾನಕ್ಕೆ ಕೆಲವರಾದರೂ
ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸ್ವಲ್ಪ ಹೊಡೆದಾಟಗಳು ಬೇರೆಯವ್ರು ಬಳಸಿದ್ರೆ ಕಡಿಮೆ. ಇಲ್ಲಿ ಮೈಲಾರಂಗ ಬಸವಲಿಂಗ ಶರಣರು ಹೇಳ್ತಿರೋದು ವ್ಯಕ್ತಿಗತ ನೆಲೆಯಲ್ಲಿ, ವ್ಯಷ್ಟಿ ನೆಲೆಯಲ್ಲಿ ಏನೇನಾಗತ್ತೆ ಒಬ್ಬ ಗುರುಮಾರ್ಗದಲ್ಲಿ ನಡೆದ್ರೆ ಅವನು ಮಾನವತ್ವವನ್ನು ಮೀರಿ ದೈವತ್ವಕ್ಕೆ ಹೇಗೆ ಹೋಗ್ತಾನೆ ಅನ್ನೋದಕ್ಕೆ ಹೊರಗಿನ ದೃಷ್ಟಾಂತಗಳನ್ನು ಕೊಡ್ತಾರೆ, ಲೌಕಿಕ ದೃಷ್ಟಾಂತಗಳು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪ ಅದರೊಳಗಾಗಿ, ತುಪ್ಪ ಕೂಡುವುದೇ ಮರಳಿ ಹಾಲಿನ ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ತಪ್ಪಿ ಸಂಸಾರಕ್ಕೆ ಒಳಗಾಗ ನಾನು. ಅಂದರೆ ಏನು ಹೇಳ್ತಾ ಇದ್ದಾರೆ ಅವರು, ಹೆಪ್ಪನ್ನು ಹಾಕುತ್ತೀರಿ ಹಾಲಿಗೆ, ಅದು ಮೊಸರಾಗತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ. ತುಪ್ಪ ಹಾಲನ್ನು ಕೊಡಲ್ಲ, ಅದು ಹಾಲಿನಿಂದನೇ ಬಂದಿರೋದು. ನೀವು ಬೇಕಾದಷ್ಟು ಬಿಸಿ ಹಾಲಿಗೆ ತುಪ್ಪ ಹಾಕಿದ್ರೆ ಕರಗುತ್ತೆ, ಆದರೆ ಹಾಲಿನ ಜೊತೆ ಪೂರ ಹಾಲಾಗಿ ಕೂಡಲ್ಲ. ಹಾಲಿನ ಜೊತೆ ಕರಗ್ಬಿಟ್ಟು ಸುಡ ಹಾಲಿಗೆ ತುಪ್ಪ ಹಾಕಿದ್ರೆ ಆ ಗಟ್ಟಿತನ ಹೋಗಿ ತೆಳ್ಳಗಾಗಿ ರುಚಿ ಕೊಡುತ್ತೆ, ಹಾಲಿಗೆ ರುಚಿ ಕೊಡುತ್ತೆ, ಕುಡಿಯೋದಕ್ಕೆ ಒಳ್ಳೆಯದು, ಪುಷ್ಟಿಕರ ಎಲ್ಲ ಸರಿ. ಆದರೆ ಹಾಲಿನ ಜೊತೆ ಕೆನೆ ರೀತಿನಲ್ಲಿ ಕೂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ಯಾರು ಗುರುವಿನ ಮಾರ್ಗದಲ್ಲಿ ನಡೆದು ಹಣ್ಣಾಗಿರ್ತಾನೋ ಅವನು ಮತ್ತೆ ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು. ಸಂಸಾರಕ್ಕೆ ಒಳಗಾಗಲ್ಲ. ಸಂಸಾರದಲ್ಲಿ ಇದ್ರೂ ಇರ್ಬೋದು, ಆದರೆ ಸಂಸಾರ ಅವನೊಳಗಿರಲ್ಲ. ವಿಧಿ ಇಲ್ಲ ಅಂತ ಕೆಲವು ಸಾರಿ ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸ್ಬೋದು, ಆದರೆ ಸಂಸಾರಕ್ಕೆ ಅಂಟ್ಕೊಳ್ಳಲ್ಲ ಅವನು. ಹೇಗೆ ತುಪ್ಪ ಇದ್ದ ಹಾಗೆ ಇರ್ತಾನೆ, ತೇಲ್ತಿರ್ತಾನೆ ಅಂತ. ಉದಾಹರಣೆಗಳು ಚಂದ. ನದಿಯು ತಾ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತಾ ಹೋಗುವುದೇ ಹುಟ್ಟಿದೆಡೆಗೆ. ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರಳು ಕೂಡಿದರು ಬೆರೆಯನು. ನದಿ ಪರ್ವತ ಪ್ರದೇಶದಲ್ಲಿ ಹುಟ್ಟುತ್ತೆ, ಎಲ್ಲ ನದಿಗಳು ಎತ್ತರ ಪ್ರದೇಶದಲ್ಲಿ ಹುಟ್ಟುತ್ತವೆ. ಡೌನಿಗೆ ತಗ್ಗಿನ ಪ್ರದೇಶಕ್ಕೆ ಹರಿತವೆ, ಅಂದರೆ ಸಮುದ್ರದ ಕಡೆ ಹರ್ಕೊಂಡು ಹೋಗ್ತವೆ. ಸಮುದ್ರ ಸೇರಿದ ಮೇಲೆ ನದಿ ಆಗಕ್ಕಾಗಲ್ಲ ಮತ್ತು ವಾಪಸ್ ಹೋಗಲ್ಲ, ಸಮುದ್ರವೇ ಆಗಿ ಹೋಗ್ಬಿಡುತ್ತೆ. ಹಾಗೆ ಗುರುಮಾರ್ಗದಲ್ಲಿರುವವನು ಗುರುವನ್ನು ಕೂಡಿ ಗುರುತತ್ವವನ್ನು ಅಳವಡಿಸ್ಕೊಂಡು ಹಿಂದಕ್ಕೆ ಮತ್ತೆ ಹೋಗಬಾರ್ದು. ಹೋದರೆ ಕೆಲವರು ಹೋಗ್ತಾರೆ, ಹೋಗಲೇಬಾರ್ದು ಅಂತಲ್ಲ, ಅವರು ಪೂರ್ಣ ಹಣ್ಣಾಗಿರಲ್ಲ, ಪೂರ್ಣ ನದಿ ಸಮುದ್ರ ಸೇರಿರಲ್ಲ ಅನ್ನೋ ಲೆಕ್ಕದಾಗಿದ್ದು ಹಿಂದಿನ ಸುಖ, ಹಿಂದಿನ ಸಂಬಂಧ, ಹಿಂದಿನ ಆಸೆ, ಮೋಹ ಇದಕ್ಕೆ ಬಿದ್ದರೆ ಅವ್ರಿಗೆ ದುಃಖ ಜಾಸ್ತಿ, ಮೊದಲಿಗಿಂತ ಜಾಸ್ತಿ ಆಗುತ್ತೆ. ಅದಕ್ಕೆ ಜ್ಞಾನ ಮಾರ್ಗವನ್ನು ಅಳವಡಿಸ್ಕೊಂಡು ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರೊಳು ಕೂಡಿದರು ಬೆರೆಯನು ಅವನು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ಮುತ್ತು ನೀರಲ್ಲೇ ಹುಟ್ಟುತ್ತೆ, ಅದರ ನಂಬಿಕೆ. ಅಂದರೆ ಅದು ನೀರಿನಲ್ಲಿ ಬದುಕುವ ಪ್ರಾಣಿ. ಆ ಮುತ್ತನ್ನು, ಆ ಮುತ್ತನ್ನಾಗಿ ಪರಿವರ್ತನೆ ಮಾಡುತ್ತಲ್ಲ, ಆ ಹುಳ ನೀರಲ್ಲೇ ಇರುತ್ತೆ, ನೀರಲ್ಲೇ ಆಹಾರ ಸ್ವೀಕಾರ ಮಾಡುತ್ತೆ. ಅದಕ್ಕೇನು ಸಿಂಪು ಅಂತ ಕರೀತಾರೆ, ಸಿಂಪು. ಈಗ ಬೆಳೆಯೋಕ್ಕೂ ಶುರು ಮಾಡಿದ್ದಾರೆ. ಮೊದಲು ಸಮುದ್ರದಲ್ಲಿ ಮಾತ್ರ ಸಿಕ್ತಿತ್ತಲ್ಲ, ಈಗ ಅದೊಂದು ಬೆಳೆ ಥರನೇ ಬೆಳೀತಾರೆ ಆ ಹುಳಗಳನ್ನೆಲ್ಲ. ಅದನ್ನು ತಂತ್ರಜ್ಞಾನ ಚೀನಾದವರು ಕಂಡುಹಿಡಿದರು, ಭಾರತೀಯರು ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈಗ ಒಂದು 10-15 ಜನ ಬೆಳೀತಿರಬಹುದು. ನಾನೊಂದು 2-3 ಜನರು ಕೇಳಿದ್ದೆ. ಅದು ನೀರಿನಿಂದನೇ ಆಗುತ್ತೆ, ಆದರೆ ಮತ್ತೆ ನೀರನ್ನು ಕೂಡಲ್ಲ. ಅದು ಒಂದು ಭಾವನೆ ಇತ್ತು ಹಿಂದೆ. ಅದು ಸ್ವಾತಿ ಮಳೆ ಬಂದಾಗ ಅದರ ಹನಿ ಹೋಗಿ ಆ ಚಿಪ್ಪಲ್ಲಿ ಬೀಳುತ್ತೆ, ಅದೇ ಮುತ್ತಾಗತ್ತೆ ಅಂತ ಅಂದ್ಕೊಂಡಿದ್ರು. ಹಂಗಲ್ಲ, ಅದು ನೀರಲ್ಲಿ ಯಾವುದೇ ಆ ಹುಳ ಇತ್ತಂದರೆ
ಆ ಹುಳಗಳನ್ನು ಸಂತಾನಾಭಿವೃದ್ಧಿ ಮಾಡಿ ಹೆಂಗೆ ರೇಷ್ಮೆ ಸಾಕ್ತಾರಲ್ಲ ಹಾಗೆ ತಗೊತಾರೆ, ದಾರ ಕಟ್ಟಿ ಅದನ್ನು ಒಂದು ಕಡೆ ಬಿಡ್ತಾರೆ ನೀರಲ್ಲಿ. ಅದಕ್ಕೆ ಆಹಾರ ಕೊಡ್ತಿರ್ತಾರೆ. ಅದು 9 ತಿಂಗಳಿಗೋ 1 ವರ್ಷಕ್ಕೂ ಬೆಳೆ ಬರ್ತದೆ. ಆ ಹುಳವನ್ನು ಹೊಡೆದಾಕಿ ಆ ಮುತ್ತನ್ನೇನೋ ತಗೊಳ್ತಾರೆ. ಏನೋ ಇದೆ, ಆ ಪದ್ಧತಿ ಇದೆ. ಒಟ್ಟಾರೆ ಅದು ಮತ್ತೆ ನೀರಲ್ಲಿ ಬೆಳೆದ್ರೂ ನೀರ ಕೂಡೋದಿಲ್ಲ. ಹಾಗೆ ತತ್ವದ ಜ್ಞಾನಿ ಅವನು, ತತ್ವವನ್ನು ಸರಿಯಾಗಿ ತಿಳ್ಕೊಂಡು ಹಣ್ಣಾದಂಥವನು ಅವನು ಮತ್ತೆ ಸಂಸಾರಕ್ಕೆ ಹೋಗೋದಿಲ್ಲ. ಅವನ ಜೀವನ ಕೋಟ್ಯಾಂತರ ಜನರಿಗೆ ಉಪಯೋಗ ಆಗ್ತದೆ. ಹೇಗೆ ಆ ಮುತ್ತು ಕೋಟಿ ಬೆಲೆ ಬಾಳ್ತದೋ ಹಾಗೆ ತತ್ವದ ಜ್ಞಾನಿ ಅವನು ಹುಟ್ಟುವ ನರನು ಅತ್ಯಂತ ಪರಿಪೂರ್ಣ ಅವನು ಅನ್ನುವ ಮಾತನ್ನು ಹೇಳ್ತಾರೆ. ಗರುಡನ ಮಂತ್ರವನ್ನು ಕಲಿತಿರುವಾತಗೆ ಉರಗ ಕಚ್ಚಿದರೇನು ವಿಷವೇರುವುದೇ, ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನು. ಗರುಡನ ಮಂತ್ರ ಕಲಿತವ್ರಿಗೆ, ಗರುಡ ರೇಖೆ ಇದ್ದವ್ರಿಗೆ ಹಾವು ಕಚ್ಚಲ್ವಂತೆ. ಹಾವು ಅದು ನೋಡಿ, ಅದು ವಿಚಿತ್ರ. ನಮ್ಮಲ್ಲೂ ಒಬ್ಬಿದ್ದಾನೆ, ಅವನು ಹಾವು ಹಿಡಿದ್ರೇನು ಆಗಲ್ವಂತೆ ಚಂದ್ರಗೆ. ಸುದ್ದಿ ಕೇಳದೇನು ಅಂದರೆ ಅದು ಪರಮಾತ್ಮನ ಸೃಷ್ಟಿ ಹೇಗಿದೆ ನೋಡಿ, ಅದ್ಭುತ. ಅದು ಗರುಡನ ರೇಖೆ ಇದ್ದವ್ರಿಗೆ ಹಾವು ಕಚ್ಚಲ್ಲ. ಅವ್ರು ಹಿಡಿದ್ರು ಉಪಾಯದಿಂದ ಹಿಡಿತಾರೋ ಕಚ್ಚಿದ್ರೆ ಏನೂ ಆಗಲ್ವೋ ಅದು ಅವ್ರಿಗೆ ಗೊತ್ತು, ಹಾವಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಗರುಡನ ಮಂತ್ರವನ್ನು ಕಲಿತಿರುವಾತಗೆ ಉರಗ ಕಚ್ಚಿದರೆ, ಉರಗನ ಹಾವು ವಿಷವೇರುವುದೇ, ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನು. ಒಬ್ಬ ಹಣ್ಣಾದವನು ಅವನು ವ್ಯವಹಾರ ಮಾಡ್ತಾನೆ, ಸಂಸ್ಥೆ ನಡೆಸ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಯಾವುದಕ್ಕೂ ಆ ಸಂಸ್ಥೆಯ ಹಣ ಅಥವಾ ಇನ್ನೇನೇನು ಅಧಿಕಾರ ಯಾವುದೋ ಅವನು ಕಚ್ಚಲ್ಲ. ಅವನ ಅಧಿಕಾರ ನಡೆಸ್ತಾನೆ, ಆದರೆ ದರ್ಪ ಅವನನ್ನು ಮುಟ್ಟಲ್ಲ. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆಗುವುದೇನು. ಜ್ಯೋತಿ ಪ್ರಕಾಶ ನಮ್ಮ ಕೂಡಲೂರೇಶನು ದಾತ ಪ್ರಖ್ಯಾತನು ಅವಧೂತನವನು. ಜಾತಿಲೇ ಹುಟ್ಟುತ್ತಾರೆ ಪ್ರತಿಯೊಬ್ಬರು ಯಾವುದಾದ್ರು ಒಂದು ಜಾತಿಲಿ ಹುಟ್ಟಲೇಬೇಕು. ಆದರೆ ಅಜಾತನಾದವನು, ಗುರುಮಾರ್ಗದಲ್ಲಿ ಇರ್ತಕ್ಕಂಥವನು, ಅವನು ಎಂದೂ ಕೂಡ ಜಾತಿಗೆ ಅಂಟ್ಕೋಬಾರ್ದು. ಜಾತಿ ತತ್ವಕ್ಕೆ ಅಂಟ್ಕೊಂಡು ಹೊಡೆದಾಡಬಾರ್ದು, ಬಡದಾಡಬಾರ್ದು, ಜಗತ್ತಿನಲ್ಲಿ ಅಶಾಂತಿಯನ್ನು ಬಿತ್ತಬಾರ್ದು. ಅವನು ಪರಮಾತ್ಮನ ಪ್ರತಿನಿಧಿ. ವಿಶ್ವಮಾನವ ಯಾರಪ್ಪ ಅಂದರೆ ಜಾತಿ, ಕುಲ, ಗೋತ್ರ, ಧರ್ಮ, ಮತ, ಪಂಥ ಯಾವುದಕ್ಕೂ ಅಂಟ್ಕೊಳ್ಳಾರ್ದೆ ಎಲ್ಲವನ್ನೂ ತನ್ನದು, ನನ್ನ ಪ್ರಪಂಚ, ನನ್ನ ಭೂಮಿ ಅಂತ ಭಾವಿಸುವವನು ಅವನು ಪರಮಾತ್ಮನ ಪ್ರತಿನಿಧಿ. ಇದು ಬಹಳ ಮುಖ್ಯವಾದಂಥ ಸಂಗತಿ. ರಾಜಕಾರಣಿಗಳು ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ? ಮೋದಿ ಯಾಕೆ ಭ್ರಷ್ಟಾಚಾರ ಮಾಡ್ತಾ ಇಲ್ಲ? ಮೋದಿ ಭ್ರಷ್ಟಾಚಾರಿ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆದರೆ ಅವ್ರು ಎಷ್ಟು ಬೈತಾರೋ ಅಷ್ಟು ಮೋದಿ ಒಳ್ಳೇದಾಗ್ತಾ ಇದೆ. ಕಾರಣ ಏನಂದರೆ ಪ್ರಾಮಾಣಿಕವಾಗಿ ನಡ್ಕೊಂಡು ಭ್ರಷ್ಟಾಚಾರ ಮಾಡಲಿಲ್ಲ. ಚೌಕಿದಾರ್ ಚೋರ ಎಂದಾಗ ಇನ್ನೂ ಜಾಸ್ತಿ ಸೀಟ್ಸ್ ಬಂದು ಅವನು, ಗೊತ್ತಾಯ್ತಲ್ವ? ಯಾಕೆ ಅಂದರೆ ಪ್ರಾಮಾಣಿಕವಾಗಿ ಅವನು ದೇಶಕ್ಕೋಸ್ಕರ ಬದುಕ್ತಾ ಇದ್ದಾನೆ ಮೋದಿ. ಯಾಕೆ ಅಂದರೆ 19 ವರ್ಷದ ಹುಡುಗ ಇದ್ದಾಗಿಂದ ದೇಶಕ್ಕಾಗಿ, ಪರಮಾತ್ಮನಿಗಾಗಿ, ತನ್ನ ಉದ್ಧಾರಕ್ಕಾಗಿ ಮದುವೆ ಆದರೂ ಕೂಡ ಬಿಟ್ಟು ಬಂದು ಏನು RSS ಅಲ್ಲಿ ಬೆಳೆದು ಧ್ಯಾನ ಕಲ್ತ್ಕೊಂಡು ಏನು ಚುಕ್ಕಾಣಿ ಹಿಡಿದರು ನೋಡಿ. ಪ್ರಾಯಶಃ ಇಡೀ ಅಂದರೆ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ 12.5 ವರ್ಷ ಮುಖ್ಯಮಂತ್ರಿ, 11.5 ವರ್ಷ ಆಯಿತು, ಇನ್ನು 12 ವರ್ಷಕ್ಕೆ ಬರುತ್ತೆ ಪ್ರಧಾನಮಂತ್ರಿ ಆದವರು ಯಾರೂ ಇಲ್ಲ. ಮತ್ತು ಅಷ್ಟೇ ದಕ್ಷತೆಯಿಂದ ಸೇವೆ ಮಾಡಿದ್ದು. ಯಾಕೆ ಅಂದರೆ ಅವರು ಕೇವಲ ರಾಜಕಾರಣಿ ಆಗಲಿಲ್ಲ. ಕೇವಲ ರಾಜಕಾರಣಿ ಆಗಿದ್ದರೆ ಎಲ್ಲೋ ಬೀಳಬೇಕಾಗಿತ್ತು, ಆರೋಗ್ಯನಾರು ಕೆಡಬೇಕಾಗಿತ್ತು, ಅಥವಾ ಯಾರಾದರೂ ಕೊಲ್ಲಬೇಕಾಗಿತ್ತು, ಅಥವಾ ಪಕ್ಷದವರಾದರೂ ತೆಗೆದುಹಾಕಬೇಕಾಗಿತ್ತು.
ಪಕ್ಷ ವಿರೋಧಿ ಚಟುವಟಿಕೆ ಅಂತೇಳಿ. ಏನಾದರೂ ಒಂದಾಗಿ ಏನಾದ್ರು ತೊಂದರೆ ಆಗ್ತಿತ್ತು, ಆರೋಗ್ಯ ಏನಾದ್ರು ಕೈ ಕೊಡ್ತದೆ ಎಷ್ಟೋ ಜನರಿಗೆ. ಆದರೆ ಮೋದಿಗೆ ಇದುವರೆಗೂ ಯಾಕೆ ಏನೂ ತೊಂದರೆಗಳಾಗ್ತಾ ಇಲ್ಲ ಅಂದರೆ, ಬೇಕಾದವ್ರು ಬೈಲಿ, ಅದು ಪರಮಾತ್ಮನ ರಕ್ಷಣೆ ಇದೆ, ಪರಮಾತ್ಮನ ಅನುಗ್ರಹ ಇದೆ, ದೇಶ ಬಾಂಧವ ರಾಷ್ಟ್ರಭಕ್ತರ ಅನುಗ್ರಹ, ರಾಷ್ಟ್ರಭಕ್ತರ ಆಶೀರ್ವಾದ ಇದೆ. ಆದ್ದರಿಂದ ಪ್ರಾಯಶಃ ಇನ್ನು 10ರಿಂದ 15 ವರ್ಷ ಮೋದಿ ಆಡಳಿತವೇ ಇರಂಗೆ ಕಾಣಿಸ್ತದೆ. ಭಾರತ ದೇಶದಲ್ಲಿ ಇರಬೇಕು. ಯಾಕೆಂದರೆ ಅವನು ಅವಧೂತ ಇದ್ದ ಹಾಗೆ, ಪರಮಾತ್ಮನ ಪ್ರತಿನಿಧಿ ಇದ್ದ ಹಾಗೆ. ಬಿ ಜೆ ಪಿಗೆ ಸೇರಿದವನಲ್ಲ ಮೋದಿ, ಕೇವಲ ಗುಜರಾತಿಗೆ ಸೇರಿದವನಲ್ಲ ಮೋದಿ, ಗೊತ್ತಾಯ್ತಲ್ವಾ? ಕೇವಲ ಮೋದಿ ವಂಶಕ್ಕೆ ಸೇರಿದವನಲ್ಲ ನರೇಂದ್ರ ದಾಮೋದರ್ ದಾಸ್, ಬರೀ ಮೋದಿ ವಂಶಕ್ಕೆ ಸೇರಿದವನು. ವಂಶ ಪರಂಪರೆ ಬರಲೇ ಇಲ್ಲ ಅವ್ರ ಜೀವನದಲ್ಲಿ. ಗುಜರಾತ್, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈಗ ತಮಿಳಿಯನ್ಸಿಗೆ ಭಾಷಾಭಿಮಾನ ಜಾಸ್ತಿ, ಅವ್ರು ಎಲ್ಲೋದ್ರೂ ತಮಿಳ್ ಸೇರಿಸ್ಬಿಡ್ತಾರೆ. ವೆಂಕಟರಾಮನ್ ರಾಷ್ಟ್ರಪತಿ ಭಾಷಣ ಮಾಡ್ತಿದ್ರು, ಒಂದು ತಮಿಳು ವಾಕ್ಯ ಹೇಳಿದ್ರೆ ಸಮಾಧಾನ. ಆದರೆ ಮೋದಿ ನೀವು ಕೇಳಿ, ಗುಜರಾತ್ಗೆ ಹೋದರೂ ಕೂಡ ರಾಷ್ಟ್ರ ಭಾಷೆಯನ್ನೇ ಮಾತಾಡೋದು. ಗುಜರಾತಿ ಭಾಷೆ ಮಾತಾಡಿದ್ದು ನಾವು ಕೇಳಿಲ್ಲ. ಅಲ್ಲಿ ಎಲ್ಲೋ ವಿಧಾನಸೌಧದಲ್ಲೋ ಅಥವಾ ಗುಜರಾತಿಗಳ ಕಾರ್ಯಕ್ರಮದಲ್ಲಿ ಅವ್ರಿಗೆ ಖುಷಿ ಆಗಲಿ ಅಂತ ಮಾತಾಡಿರ್ಬೋದು. ಆದರೆ 90% ಗುಜರಾತ್ಗೆ ಹೋದಾಗೆಲ್ಲ ಅವ್ರು ಹಿಂದಿಲೇ ಮಾತಾಡೋದು. ಎಲ್ಲೇ ಗುಜರಾತ್ಗೆ ಹೋದಾಗ, ಬೇರೆ ಕಡೆ ಹೋದಾಗಿಂದ ಮಾತಾಡೋದು ದೊಡ್ಡದಲ್ಲ, ಮಾತಾಡ್ತಾರೆ. ಆದರೆ ಗುಜರಾತ್ಗೆ ಹೋದರೂ ಹಿಂದಿ ಮಾತಾಡ್ತಾರೆ. ಗುಜರಾತಿನ ಸಮಾರಂಭಗಳಲ್ಲೂ ಮೋದಿ ಮಾತಾಡೋದು ಹಿಂದಿ ಭಾಷಣ. ಇದು ರಾಷ್ಟ್ರವಾದಿ, ರಾಷ್ಟ್ರ ಮೊದಲು, ರಾಷ್ಟ್ರವೇ ಅವರ ಉಸಿರು, ದೇಶ ಸೇವೆಯೇ ಅವರ ಉಸಿರು. ಇದನ್ನು ಸಿದ್ದೇಶ್ವರಪ್ಪ ಅವರು ಹೇಳಿದ್ದಕ್ಕೆ ಕೆಲವು ಮೂರ್ಖರು ಭಾಳ ಏನೇನೇನೇನೋ ಮಾತಾಡಿದರು ಮೀಡಿಯಾಗಳಲ್ಲಿ. ಆದರೆ ಸಿದ್ದೇಶ್ವರಪ್ಪ ಅವರೇ ಮೋದಿ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ಸಿದ್ದೇಶ್ವರಪ್ಪ ಅವರು ಸತ್ಯವನ್ನೇ ಹೇಳಿದರು, ಅವರು ಹಾಗೆ ನಡ್ಕೊಂಡ್ರು, ಮೋದಿನೂ ಹಾಗೆ ನಡ್ಕೊತಾರೆ. ಆ ಸಿದ್ದೇಶ್ವರಪ್ಪ ಅವರು ವೇಷ ಸನ್ಯಾಸಿದು, ಮೋದಿ ವೇಷ ರಾಜಕಾರಣಿದು. ಮೋದಿ ಬದುಕಿದ್ದು ರಾಜಕೀಯ ಪರಿಭಾಷೆಯಲ್ಲಿ, ಸಿದ್ದೇಶ್ವರಪ್ಪ ಅವರು ಬದುಕಿದ್ದು ಸನ್ಯಾಸದ ಪರಿಭಾಷೆಯಲ್ಲಿ, ಸಂತರ ಪರಿಭಾಷೆಯಲ್ಲಿ. ಆದರೆ ಅವರಿಬ್ಬರು ಜೀವನ ಒಂದೇ ರೀತಿ, ಒಂದೇ ತರಹ. ಅಂಥವ್ರ ಸಂತಾನ ಇನ್ಮೇಲೆ ಜಾಸ್ತಿ ಆಗಬೇಕು ನಮ್ಮ ದೇಶದಲ್ಲಿ. ಆಗತ್ತೆ, ಖಂಡಿತ ಆಗತ್ತೆ. ಈಗ ಯೋಗಿ ಬೆಳೀತಾ ಇದ್ದಾರೆ, ಹಾಗೆ ಅಂಥವ್ರ ಸಂತಾನ ಯೋಗಿ ಆದಿತ್ಯನಾಥ್ ಬೆಳೀತಾ ಇದ್ದಾರೆ. ಬೇರೆಯವರು ಸಂತರು ಕೆಲವರು ಕಾವ್ಯ ಹಾಕ್ಕೊಂಡು ರಾಜಕಾರಣಿಗಳಾಗಿರ್ಬೋದು, ಆದರೆ ಯೋಗಿ ಥರ ಯಾರೂ ಆಗಲಿಲ್ಲ ಕಾವ್ಯ ಹಾಕಿದವರು, ಯೋಗಿ ಒಬ್ಬರೇ. ಅಂಥವ್ರ ಸಂತಾನ ಇನ್ನೂ ಹೆಚ್ಚು ಹೆಚ್ಚು ಬರಲಿ. ದೇಶ ಅಮೇರಿಕಾವನ್ನು ಮೀರಿಸಬೇಕು. ಯಾಕಂದರೆ ಅಮೇರಿಕಾದವ್ರಿಗೆ ಆಧ್ಯಾತ್ಮ ಗೊತ್ತಿಲ್ಲ, ಅಮೇರಿಕಾದವ್ರಿಗೆ ಆಧ್ಯಾತ್ಮದಲ್ಲಿದ್ದು ರಾಜಕಾರಣ ಮಾಡೋದು ಗೊತ್ತಿಲ್ಲ. ಅದಕ್ಕೆ 250 ವರ್ಷ ಆದಮೇಲೂ ಟ್ರಂಪ್ ಅಂತವರು ಅಲ್ಲಿ ಹುಟ್ಕೊಂಡ್ರು, ರಾಷ್ಟ್ರಾಧ್ಯಕ್ಷರಾದರು. ಆದರೆ ನಮ್ಮ ದೇಶದಲ್ಲಿ ಮುಂದೆ ರಾಜಕೀಯ ಭಾವನೆಯೂ ಜಾಗೃತವಾಗಲಿ, ಅದರ ಜೊತೆಗೆ ಆಧ್ಯಾತ್ಮಿಕತೆ, ನೈತಿಕತೆ, ಸತ್ಯ, ತಾಳ್ಮೆ, ಶಾಂತಿ, ಅದು ಧರ್ಮ, ಜಾತಿ, ಕುಲ, ಗೋತ್ರ ಭೇದವಿಲ್ಲದೆ ಅಂಥವರು ಅವಧೂತರು, ಅವರ ಶರಣರು, ಅವರೇ ದೇಶದ ನಿಜವಾದ ವಾರಸುದಾರರು, ಅವರೇ ಪರಮಾತ್ಮನ ಪ್ರತಿನಿಧಿಗಳು. ಅವ್ರ ಕೈಯಲ್ಲಿ ದೇಶ ಸಿಗಬೇಕು. ಅದನ್ನೇ ಅರಿಸ್ಟಾಟಲ್ ಬಯಸಿದ್ದು. ಅದಕ್ಕೆ ನಾನು ಯಾಕೆ ನೆನಪಾಯಿತು ಅಂದರೆ, ಅರಿಸ್ಟಾಟಲ್ ತತ್ವಜ್ಞಾನಿಗಳು ದೇಶ ಆಳಬೇಕು ಅಂತ ಹೇಳ್ತಿದ್ರು. ತತ್ವಜ್ಞಾನಿಗಳಾಗಿ ಹಿಮಾಲಯದಲ್ಲಿ ಕೂತ್ಕೊಂಡ್ರೆ ಅವ್ರ ದೇಶ ಆಳಕ್ಕಾಗಲ್ಲ. ತತ್ವಜ್ಞಾನಿಯೂ ಆಗಬೇಕು, ಧೀರೋದಾತ್ತನೂ ಆಗಬೇಕು, ನಿಷ್ಠುರವಾದಿಯೂ ಆಗಬೇಕು, ಪ್ರಾಮಾಣಿಕನೂ ಆಗಬೇಕು. ಅಂಥವರಿಂದ ಮಾತ್ರ ದೇಶ ಸುಧಾರಣೆ ಆಗುತ್ತೆ, ದೇಶಕ್ಕೊಂದು ಒಳ್ಳೆ ದಿಕ್ಕು ಸಿಗುತ್ತೆ, ದೇಶ ರಕ್ಷಣೆ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.